ಮದುವೆ ವಿಚಾರದಲ್ಲಿ ಆಗಿರ್ತಕ್ಕಂಥ ಅಲಿಗೇಷನ್ ಏನು, ಅಲಿಗೇಷನ್ ಮೇಲೆ ಅದಕ್ಕೆ ನಿಮ್ಮ ಡಿಫೆನ್ಸ್ ಏನು ಅಂತ? ಸರ್, ಈಕೆ ಮಾಡ್ತಾ ಇರೋ ಅಲಿಗೇಷನ್ಸ್ ಏನು ಅಂತಂದ್ರೆ, ನಾನು ಹೊಡೆದೆ, ನೋ, ಯಾವುದೇ ಕಾರಣಕ್ಕೂ ಆ ಕೆಲಸ ನಾನು ಮಾಡಿಲ್ಲ ಅಂತ ಅವಶ್ಯಕತೆ ನನಗೆ ಇಲ್ವೂ ಇಲ್ಲ ಕೂಡ. ಐ ಆಮ್ ಕ್ಲಿಯರ್ ಅಬೌಟ್ ಇಟ್. ಜೊತೆಗೆ ನಾನು ಆಕೆಯನ್ನ ಡೌರಿ ಕೇಳಿದೆ. ಇಲ್ಲ ಸ್ವಾಮಿ, ನಾನೇ ಡೌರಿ ಕೊಡಲಿ, ಐ ಆಮ್ ಎ ಟ್ಯಾಕ್ಸ್ ಪೇಯರ್, ಐಟಿ ಕಟ್ತೀನಿ ನಾನು, ಐ ಹ್ಯಾವ್ ವೆಲ್ ರೆಪ್ಯುಟೇಷನ್, ಮೈ ಫೈನಾನ್ಷಿಯಲ್ ಸ್ಟೇಟಸ್ ಇಸ್ ಕ್ವೈಟ್ ಗುಡ್. ಜೊತೆಗೆ ಅವಳನ್ನ ಮದುವೆ ಅವ್ರದ್ದು ಜಮೀನ್ ಬರ್ಸ್ಕೊ ಬನ್ನಿ ಅಂತ ಅಂದ್ಬಿಟ್ಟು ಕೇಳಿದೆ ಅಂತ ಹೇಳಿದ್ದಾರೆ. ನನ್ನ ಹತ್ರನೇ ನಮ್ಮ ತಾತನವ್ರು 7 ಎಕರೆ ಜಮೀನ್ ಇದೆ, ಅದನ್ನೇ ನಾನು ಸರಿಯಾಗಿ ನೋಡ್ತಾ ಇಲ್ಲ, ಅದನ್ನೇ ನಾನು ನೋಡಕ್ ಆಗ್ತಿಲ್ಲ. ಸೊ ಇದೆಲ್ಲ ಸುಳ್ಳು ಸರ್. ಇಟ್ಸ್ ಆಲ್ ಒಬ್ಬರನ್ನ ತೊಂದರೆ ಕೊಡಬೇಕು ಅನ್ನೋದಕ್ಕೆ ಏನೇನನ್ನ ದಾರಿ ಹುಡುಕ್ಬೋದು, ಆ ದಾರಿಗಳಿಗೆ ಇದು ಉದಾಹರಣೆ. ಯಾಕೆ ನಿಮ್ಗೆ ತೊಂದರೆ ಕೊಡ್ಬೇಕು ಅಂತ ಯಾವ ಕಾರಣಕ್ಕೆ ಯಾಕೆ? ಸಿ, ಈಗ ನೋಡಿ, ಆ ಮೊದಲನೇ ವಿಚಾರ ಏನು ಹೈಕೋರ್ಟ್ ವಿಚಾರ ನಾನು ಮಾತಾಡಿದೆ, ಇದನ್ನ ನಾವು ಇಟ್ ವಾಸ್ ಅನ್ ವಿ ವೆರ್ ಇನ್ ಲವ್, ವಿ ಅಟೆಂಪ್ಟೆಡ್ ಫಾರ್ ಸುಸೈಡ್, ಇಟ್ಸ್ ಕ್ಲಿಯರ್ ಕಟ್. ಇದು ಏನು ಇವತ್ತು ನಿನ್ನೆ ವಿಚಾರ ಅಲ್ಲ. 2014 ಇಸ್ವಿ ಮೇ 31ನೇ ತಾರೀಕು ಮತ್ತು ಜೂನ್ 1, 2014 ಇಸ್ವಿಯಲ್ಲಿ ನಡೆದಂತ ವಿಚಾರ. ಇದು ಪಬ್ಲಿಕ್ ಡೊಮೈನ್ ಅಲ್ಲೇ ಇದೆ. ಇದನ್ನೇನು ಯಾರು ಮುಚ್ಚಿಟ್ಕೊಂಡು ತಿರುಗಾಡ್ತಿರುವಂತ ಕೆಲಸವನ್ನು ಯಾವುದು ಮಾಡಿಲ್ಲ, ನಾನು ಮಾಡಿಲ್ಲ. ಪಬ್ಲಿಕ್ ಡೊಮೈನ್ ಅಲ್ಲಿ ಇದ್ದಾಗ ಆ ವಿಚಾರವನ್ನು ನಾವು ಕ್ಲಿಯರ್ ಕಟ್ ಆಗಿ, ನೋಡ್ರಪ್ಪ ಹಿಂಗಾಗಿತ್ತು, ಐ ಹ್ಯಾಡ್ ಅನ್ ಅಫೇರ್, ಈ ತರ ಒಂದು ಇನ್ಸಿಡೆಂಟ್ ನನ್ನ ಜೀವನದಲ್ಲಿ ಒಂದು ಕಹಿ ಘಟನೆ ನಡೆದಿದೆ. ಆ ನಡೆದಿದ್ದನ್ನ ನಾನು ಮುಂಚಿತವಾಗಿ ಎಲ್ಲವನ್ನ ಹೇಳಬೇಕಾಗಿರೋದು ನನ್ನ ಜವಾಬ್ದಾರಿಯಾಗಿದೆ, ನಾನು ಹೇಳ್ತಾ ಇದ್ದೀನಿ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದೀನಿ. ನಾನೊಬ್ಬರೇ ಅಲ್ಲ, ನಮ್ಮ ತಾಯಿಯವರು ಕೂಡ ಹೇಳಿದ್ದಾರೆ ಅದನ್ನ. ಎಲ್ಲರೂ ಕೂಡ ಮಾತಾಡಿ, ಆಮೇಲೆ ಆಕೆಗೂ ಏನು ಆಗಿಲ್ಲ ಅಂತ ಅನ್ಕೋಬೇಡಿ, ಆಕೆಗೂ ವಿಚಾರಗಳಿದಾವೆ. ಬಟ್ ಈಗ ನೀವು ನನ್ನನ್ನ ಕೇಳ್ತಿದ್ದೀರಿ, ಆ ಕೊಡ್ತಾ ಇದ್ದೀವಿ. ಇಟ್ಸ್ ಎ ಬ್ಲೇಟೆಂಟ್ ಲೈ ಸರ್. ಈ ವಿಚಾರ ಹೇಳಿ ಮದುವೆ ಆಗಿದ್ರಿ ನೀವು? ಹೌದು, ಹೇಳಿದೀನಿ. ಎಸ್, 100%. ಈಗ ಮದುವೆ ಅದು 1.5 ತಿಂಗಳಿಗೆನೆ? 1.5 ತಿಂಗಳಲ್ಲ, ಇಟ್ಸ್ 1 ತಿಂಗಳು. ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ಸರ್ 31 ದಿನ. ಯಾಕೆ ಸರ್, ಈಕೆ ಮಾಡ್ಕೊಂಡಿದ್ದು, ಸಿ, ಮದುವೆ ದಿನ ಏನು ಊಟದ ವಿಚಾರವಾಗಿ ಮನಸ್ತಾಪಗಳು ಬಂದಿತ್ತು, ಊಟದ ವಿಚಾರದಷ್ಟೇ. ಅದಾದ್ಮೇಲೆ ಇವರೇ ದಾರಿ ಹರಿಯಕ್ಕೆ ಬರ್ಲಿಲ್ಲ. ಯಾರು ಈ ಹುಡುಗಿಯ ತಂದೆ ತಾಯಿ ಸಂಬಂಧಿಕರು ಅಲ್ಲಿ ಇದ್ರು, ಇವರೇ ದಾರಿ ಹರಿಯಕ್ಕೆ ಬರ್ಲಿಲ್ಲ. ಅದಾದ್ಮೇಲೆ ಬಂದಿದ್ದು ಹೆಂಗೆ ಹೇಳಿ ಎಲ್ಲ ಫೋರ್ಸ್ ಮಾಡಿ ಯಾರೋ ಕರ್ಕೊಂಡ್ ಬಂದ್ರು, ಬಿಡಿ. ಬಂದಾದ್ಮೇಲೆ ಮನೆ ತುಂಬಿಸ್ಕೊಳ್ಳೋದಕ್ಕೆ ಕಳಿಸ್ಕೊಡೋದು ಕೈ ಕೊಡಿಸ್ತಾರಲ್ಲ, ಅದಕ್ಕೂ ಬರ್ಲಿಲ್ಲ. ನಾವೇ ಮನೆ ತುಂಬಿಸ್ಕೊಂಡ್ವಿ. ನಮ್ಮ ಮನೆಯಲ್ಲಿ ಎಷ್ಟು ವೈಭೋಗದಿಂದ ಆಕೆಯನ್ನ ನೋಡ್ಕೊಬೇಕು ಅದನ್ನ ನೋಡ್ಕೊಂಡಿದೀವಿ ನಾವು. ಅದರದ್ದು ವಿಡಿಯೋಸ್ ಇದಾವೆ, ಏನೇನೆಲ್ಲ ನಾವು ಮಾಡಿದ್ವಿ, ವಿಡಿಯೋಸ್ ಇದಾವೆ, ಎಲ್ಲದಕ್ಕೂ ಸಾಕ್ಷಿ ಇದೆ. ಆಮೇಲೆ ಬಂದು ಕರ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಬರ್ಲಿಲ್ಲ ಅವ್ರು. ಅಲ್ಲಿ ಈ ಹುಡುಗಿಯ ಹಿರಿಯಕ್ಕ ಒಬ್ಳು ಇದ್ದಾಳೆ. ಓಕೆ, ಆ ಹಿರಿಯಕ್ಕನಿಗೂ ಮತ್ತು ಅವರ ಗಂಡನಿಗೂ ಮತ್ತೆ ಇವ್ರ ಮನೆಯವ್ರಿಗೂ ಒಂದ್ ಸ್ವಲ್ಪ ಮಾತುಕತೆಗಳು ನಡೆದಿದ್ದಾವೆ. ಆಮೇಲೆ ನಮಗೂ ಗೊತ್ತಾಯ್ತದೆ, ನೀವು ಅವ್ರನ್ನ ಹೋಗಿ ಕರೆದ್ರೆ ನಾವು ಬರಲ್ಲ, ನಾವು ವಿಷಯ ಕೊಡ್ತೀವಿ, ನಾವು ಬಿಟ್ಟು ಹೋಗ್ಬಿಡ್ತೀವಿ, ನಮಗೂ ಸಂಬಂಧ ಇಲ್ಲ ಅಂತ ಅವ್ರವ್ರನ್ನ ಮಾತಾಡ್ಕೊಂಡಿದ್ರಂತೆ. ಅದು ನನಗೆ ಕನ್ಸೆಂಟ್ ಕೊಟ್ಟಿದ್ದಲ್ಲ. ಅದಾದ್ಮೇಲೆ ಇವಳು ಏಕಾಏಕಿ, ಸರ್, ಇಟ್ ವಾಸ್ ಎ ಶಾಕ್ ಫಾರ್ ಅಸ್. ನಮಗೆ ಆಶ್ಚರ್ಯ ಆಗೋಯ್ತು. ಏಕಾಏಕಿ, ನಾನು ಕ್ಲಿನಿಕಲ್ ಇದ್ದೀನಿ, ಈಕೆ ಹೋಗಿರೋದೇ ಗೊತ್ತಿಲ್ಲ, ಏಕಾಏಕಿ ಬರ್ತಾಳೆ, ಏಕಾಏಕಿ ಹೊರಟೋಗ್ತಾಳೆ. ಅವರಮ್ಮ ಹಿಂದಿನ ದಿನ ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ, ಅದು ಕೂಡ ನನಗೆ ಗೊತ್ತಿಲ್ಲ. ನಾನು ಆಮೇಲೆ ಮನೆ CCTV ಫುಟೇಜ್ಗಳನ್ನ ಎಲ್ಲ ನಿಧಾನವಾಗಿ ಕೂತು ನಾನು ನೋಡಿದಾಗ ನನ್ನ ಗಮನಕ್ಕೆ ಬಂತು ಅದು. ಇಷ್ಟೆಲ್ಲ ವಿಚಾರಗಳು ನಡೆದಿದ್ದಾವೆ. ಬೆನ್ನಿಂದ ನಡೆದಿರುವಂತ ಕುತಂತ್ರಕ್ಕೆ ಒಂದು ಉದಾಹರಣೆ ಸರ್ ಈ ಕೇಸು. ಕೇಳಿದ್ಲಲ್ಲ ಸರ್, ಮಠದಲ್ಲಿ ಕೂತ್ಕೊಂಡು, ಪವಿತ್ರವಾದ ಸ್ಥಳದಲ್ಲಿ ಕೂತ್ಕೊಂಡು 1 ಕೋಟಿ ರೂಪಾಯಿಯನ್ನ ಕೇಳಿದ್ಲಲ್ಲ. 1 ಕೋಟಿ ಸರ್. ಇದು ಜುಲೈ ಮದುವೆ ಆದ ನಂತರ ಇವಳು ಯಾವಾಗ ಮನೆಯಿಂದ ಈ ತರ ಹೋದ್ಲು, ಅವಾಗ ಹೋಗುವಾಗ ಹಾಗೆ ಹೋಗಿಲ್ಲ, 117 ಗ್ರಾಮ ಚಿನ್ನ ಪ್ಲಸ್ 1.5 ಲಕ್ಷ ರೂಪಾಯಿ ಕ್ಯಾಶ್ ತಗೊಂಡೋಗಿರೋದು. ಆ ಚಿನ್ನ ಮೈ ಮೇಲೆ ಹಾಕೊಂಡು ಹೋಗಿದ್ದಾಳೆ. CCTV ಫುಟೇಜಸ್ ಇದಲ್ಲಿ ಇದೇವೆ. ಅದನ್ನ ನಾನು ನಿಮಗೂ ಕೂಡ ಮಾಧ್ಯಮದವರು ಕೊಡ್ತೀನಿ, ತಾವು ಕೂಡ ಕ್ರಾಸ್ ವೆರಿಫಿಕೇಶನ್ ಅನ್ನ ಮಾಡ್ಬೋದು. ಹೋದಾದ್ಮೇಲೆ ನಾನು ಹೋಗಿ ಫಸ್ಟ್ NC ಅನ್ನ ಮಾಡಿಸ್ತೀನಿ. ನಾನು ಕಾನೂನಾತ್ಮಕವಾಗಿ ಫಸ್ಟ್ ಸ್ಟೇಷನ್ಗೆ ಹೋದವ್ ನಾನು. ಸರ್, ಈ ತರ ಮದುವೆ ಆಗಿತ್ತು, ಈ ತರ ಮನಸ್ತಾಪ ಊಟದ ವಿಚಾರದಲ್ಲಿ ಬಂದಿತ್ತು, ಅದಾದ್ಮೇಲೆ ಚೆನ್ನಾಗೇ ಇದ್ವಿ, ಏನೂ ತೊಂದರೆ ಇರಲಿಲ್ಲ, ಈ ತರ ಆಗಿದೆ, ಸ್ವಲ್ಪ ಅದೇನು ಕೇಳಿ ಅಂತ ಅಂದ್ಬಿಟ್ಟು ನಾನು ಇನ್ಸ್ಪೆಕ್ಟರ್ಗೆ ಹೋಗಿ ಕೊಡ್ತೀನಿ. ಅವಾಗ ಇನ್ಸ್ಪೆಕ್ಟರ್ ಏನು ಹೇಳ್ತಾರೆ, ಇದು ನಾವು ಮದುವೆ ಆಗಿರೋದ್ರಿಂದ ಇದು ಫ್ಯಾಮಿಲಿ ಮ್ಯಾಟ್ರು, ನಾವು ಅದನ್ನ FIR ಎಲ್ಲ ಮಾಡೋಕ್ಕಾಗಲ್ಲ, ನಾವು NC ಮಾಡ್ತೀವಿ ಅಂದ್ಬಿಟ್ಟು NC ಮಾಡ್ತಾರೆ. ಅವ್ರಿಗೆ ಫೋನ್ ಮಾಡ್ತಾರೆ, ಅವರು ಬರೋದಿಲ್ಲ. ಆಗ ಅವ್ರು ಏನು ಹೇಳ್ತಾರೆ, NC ಆಗಿದೆ ಅಮ್ಮ, ಬಂದು ಉತ್ತರ ಕೊಡಿ ಅಂತ ಕೇಳ್ತಾರೆ. ಈಕೆ ಆಗ ಪೊಲೀಸರ ಮುಂದೆ ಬರೋದಿಲ್ಲ. ಈಕೆ ಬಂದಿದ್ದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ಹೋಗ್ತಾರೆ. ಪೊಲೀಸ್ ವರಿಷ್ಠಾಧಿಕಾರಿಗಳು DVSP ಸಾಹೇಬ್ರಿಗೆ ಫೋನ್ ಮಾಡ್ತಾರೆ, ಈ ತರ ಒಂದು ಕೇಸ್ ಇದೆ, ಹಿಂಗ್ ಬಂದಿದೆಯಲ್ಲ, ವಾಟ್ ವೇರ್ ಯು ಡೂಯಿಂಗ್ ಅಂತ. DVSP ಸಾಹೇಬ್ರ ಆಫೀಸಿಂದ ನನಗೆ ಫೋನ್ ಮಾಡ್ತಾರೆ, PC ಅವ್ರಿಗೆ ಫೋನ್ ಮಾಡ್ತಾರೆ. ನಾನು ವಿತಿನ್ ನೋ ಟೈಮ್ 20 ಮಿನಿಟ್ಸ್ ಅಲ್ಲಿ ನಾನು ಹನಗೋಡಿಂದ ಹುಣಸೂರಿಗೆ ರೀಚ್ ಆಗ್ತೀನಿ. ಸೊ ಅಲ್ಲಿ ಅಗೇನ್ ಇವತ್ತು ಏನು ಆಕೆ ಏನು ಆರೋಪಗಳ ಸುರಿಮಳೆ ಮತ್ತು ಆರೋಪಗಳ ಪಟ್ಟಿ ಏನಿದೆ ಆಕೆದು ಸೇಮ್ ಕಂಠಪಾಠನೆ, ಅದನ್ನೇ ಕೂಡ ಅಲ್ಲೂ ಮಾಡಿದ್ದು. ಆಗ್ಲೂ ಕೂಡ ನಾನು ಇದೇ ಉತ್ತರಗಳನ್ನೇ ಕೊಡ್ತಾ ಬಂದಿದ್ದೀನಿ. ಅದನ್ನು 2 ಲಾಯರ್ಗಳನ್ನ ಕರ್ಕೊಂಡು ಬರ್ತಾರೆ. ಬಿಡಿ, ಲಾಯರ್ ಕರ್ಕೊಂಡು ಹೋಗೋದು, ಲಾಯರ್ ಬರೋದು, ಅದು ಇಟ್ಸ್ ಎ ಪ್ರೊಸೀಜರ್. ಕರ್ಕೊಂಡು ಬರ್ತಾರೆ. ಅವರು ಕೂಡ ಬಂದಿದ್ರು. ಅಲ್ಲೂ ಕೂಡ ಇದನ್ನ ಮಾಡಿ ಅಂತಂದ್ರು, ಅಲ್ಲೂ 498A ಮಾಡಿ ಅಂತ ಅಂದ್ರು. ಅದಾದ್ಮೇಲೆ
ಡಿವೈಎಸ್ಪಿ ಅವ್ರು ಏನ್ ಹೇಳ್ತಾರೆ, ಇಲಾಖೆಯವ್ರು ಏನ್ ಹೇಳ್ತಾರೆ, ನೀವು ಇದು ಫ್ಯಾಮಿಲಿ ಮ್ಯಾಟರ್ ಕೌನ್ಸಿಲೇಷನ್ ಅಟೆಂಡ್ ಮಾಡಿಯಪ್ಪ, ಇಟ್ಸ್ ಎ ಪ್ರೊಸೀಜರ್, ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಇದೆ, ಅಟೆಂಡ್ ಮಾಡಿ ಅಂತ ಹೇಳ್ತಾರೆ. ಈಗ ಸ್ಟೇಷನ್ ಅಲ್ಲಿ ಏನಾಗಿದೆ ಸರ್ ಕೇಸ್? ಸರ್ ಸ್ಟೇಷನ್ ಅಲ್ಲಿ ಸರ್ ಇದು ಅವರು ತನಿಖೆ ಮಾಡಿದ್ದಾರೆ, ತನಿಖೆ ಮಾಡಿ ಅವ್ರು ಏನ್ ಸಬ್ಮಿಟ್ ಮಾಡಿದ್ದಾರೆ ಅನ್ನೋದು ಪೂರ್ತಿ ಮಾಹಿತಿ ನನಗೆ ಕೊಟ್ಟಿಲ್ಲ. ಈಗ ಆಕೆ ಹೇಳ್ತಿರೋದು ಬಿ ರಿಪೋರ್ಟ್ ಸಬ್ಮಿಟ್ ಆಗಿದೆ ಅನ್ನೋದು, ಅದು ಕಾಪಿನೂ ಕೂಡ ನನ್ನ ಹತ್ರ ಇಲ್ಲ. ನಾನು ನನ್ನ ಅಡ್ವೊಕೇಟ್ಸ್ ಅನ್ನ ಕೇಳಬೇಕು, ನಾನು ಅಡ್ವೊಕೇಟ್ಸ್ ಅನ್ನ ಕೇಳಿ ನಾನು ಅದ್ರ ಮಾಹಿತಿನ ನಾನು ತಗೋಬೇಕಾಗಿತ್ತು. ಗೌತಮಿ ಹಿರೇಮಠನ್ ಅವರ ಪ್ರಕರಣದಲ್ಲೂ ಕೂಡ ತಮ್ಮ ಹೆಸರು ತಳ್ಕಾಕೊಂಡಿದೆ ಸರ್. ಇಟ್ಸ್ ಎ ಬ್ಲೇಟೆಂಟ್ ಮಿಸ್ಕಮ್ಯುನಿಕೇಶನ್ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಎಸ್, ಗೌತಮಿ ಹಿರೇಮಠ್ ಮತ್ತು ನಾನು ಪರಿಚಯಸ್ಥರು, ಸ್ನೇಹಿತರು, ವಿ ವರ್ ಕ್ಲೋಸ್. ನಾನು ಡಿನೈ ಮಾಡ್ತಾ ಇಲ್ಲ. ಎಸ್ ವಿ ವರ್ ಕ್ಲೋಸ್, ವಿ ವರ್ ಪರ್ಸನಲಿ ಕ್ಲೋಸ್. ಐ ಆಮ್ ನಾಟ್ ಡಿನೈಯಿಂಗ್ ಇಟ್. ಗೌತಮಿ ಹಿರೇಮಠ್ ಆಕೆಯ ಸ್ವಕಾರಣಗಳಿಗೆ, ಆಕೆಯ ವೈಯಕ್ತಿಕ ಕಾರಣಗಳಿಗೆ ಆಕೆಯ ಮನೆಯಲ್ಲಿ ಸುಸೈಡ್ ಮಾಡ್ಕೊಂಡಿರ್ತಾರೆ. ಅದನ್ನು ಕೂಡ ನಾವು ಕೋರ್ಟಲ್ಲಿ ಅವರು ಕೇಸ ರಿಜಿಸ್ಟರ್ ಆಗುತ್ತೆ, ಕೇಸ್ ರಿಜಿಸ್ಟರ್ ಆದ್ಮೇಲೆ ಅದನ್ನು ಕೂಡ ನಾವು ಎವಿಡೆನ್ಸ್ ಗಳನ್ನ ಕಲೆ ಹಾಕಿ ಅದನ್ನು ಕೂಡ ವಿಚಾರಣೆಗಳೆಲ್ಲ ನಡೆಯುತ್ತೆ. ಅದು ಕೂಡ ಸವಿಸ್ತಾರವಾದಂತಹ ಕಥೆಗಳು ಆಗ್ತವೆ. ಅದಾದ್ಮೇಲೆ ಅವರಿಗೆ ಏನು ಇಶ್ಯೂ ಇತ್ತು ಅದು ಅವರಿಗೆ ಕಂಪ್ಲೇಂಟ್ಗಳಿಗೆ ಅರ್ಥ ಆಗಿ ಅವರೇ ಖುದ್ದಾಗಿ ಬಂದು ಕೋರ್ಟ್ನಲ್ಲಿ, ಇಲ್ಲೇ ಇದೇ 5th ADJ ಅನ್ಸುತ್ತೆ, 5th JMFC, 6th JMFC ಅಲ್ಲಿ ಅವರೇ ಖುದ್ದಾಗಿ ಬಂದು ಇಲ್ಲ ನಾವು ನೋಡಿಲ್ಲ ಇವರನ್ನ ಅಂತನ್ಬಿಟ್ಟು ಅವರೇ ಹೇಳಿಕೆಯನ್ನ ಅವರೇ ಬದಲಾಯಿಸ್ತಾರೆ. ಇದು ಏನ್ ತೋರಿಸುತ್ತೆ? ಇದು ವಿನ್ನಸೆಂಟ್ ಹಿಯರ್. ಓಕೆ, ಗೌತಮಿ ಹಿರೇಮಠ್ ನಿಮಗೆ ಹೇಗೆ ಪರಿಚಯ? ಆಕೆ ಇಂಗ್ಲೆಂಡ್ ಇದ್ದಂತೆ. ಹೌದು ಪರಿಚಯ ಆಯ್ತು. ಸಿ ಇಂಗ್ಲೆಂಡ್ ಇದ್ದಾಗ್ಲಿಗಿಂತ ಅವ್ರು ಏನ್ ಇಂಗ್ಲೆಂಡ್ ಇದ್ದಿದ್ದು ಅದಕ್ಕಿಂತ ಮುಂಚೆಯಿಂದ ನನಗೆ ಗೊತ್ತು. ನನಗೊಂದು iPhone 7 Plus ಬೇಕು ಅಂತ ಅಂದ್ಬಿಟ್ಟು ಆಕೆಗೆ ದುಡ್ಡು ಕೊಟ್ಬಿಟ್ಟು ನಾನೇ ತರಿಸ್ಕೊಂಡಿದ್ದೀನಿ. ಆಕೆ ವೆಕೇಶನ್ ಬಂದಾಗ ಮೈಸೂರು ಯೂನಿವರ್ಸಿಟಿಯಲ್ಲಿ ಅವರು ಹೋಗ್ತಾ ಇದ್ರು. ಸೊ ನಾನು ಅವಾಗ ಮೈಸೂರು ಯೂನಿವರ್ಸಿಟಿ ಕಡೆ ಹೋಗ್ತಾ ಇದ್ದೆ. ಒಬ್ಬರು ಕಾಮನ್ ಫ್ರೆಂಡ್ ಮುಖಾಂತರ ಗೊತ್ತಿತ್ತು. ಅದಾದ್ಮೇಲೆ ಫೇಸ್ಬುಕ್ ಅಲ್ಲೂ ಕೂಡ ಫ್ರೆಂಡ್ ರಿಕ್ವೆಸ್ಟ್ ಬಂದಿತ್ತು, ಅಕ್ಸೆಪ್ಟ್ ಮಾಡಿದ್ವಿ. ವಿ ವರ್ ಕ್ಲೋಸ್, ವಿ ವರ್ ವೆರಿ ಗುಡ್ ಫ್ರೆಂಡ್ಸ್, ವಿ ವರ್ ಕ್ಲೋಸ್ ಆಕ್ಚುಲಿ. ಆ ವಿಚಾರವಾಗಿ ಅದರಲ್ಲೂ ಕೂಡ ನನ್ನ ಮೇಲೆ ಐ ವಾಸ್ ದ ವಿಕ್ಟಿಮ್ ದೇರ್ ಅಗೇನ್. ಸರ್, ಈ ನಾಗಶ್ರೀ ಅವರ ಪ್ರಕರಣದಲ್ಲಿ ಅವ್ರು ಮಾಡ್ತಿರ್ತಕ್ಕಂಥ ಆರೋಪಗಳು, ನೀವು ಅವ್ರನ್ನ ಸೂಸೈಡ್ ತರ ನಾಟಕಾಡಿ ಅವ್ರನ್ನ ಮಾಡಕ್ಕೆ ಪ್ರಯತ್ನವನ್ನು ಪಟ್ರಿ, ಎಲ್ಲ ಆಯ್ತು ಅಂತ ನನಗೇನ್ ಏನಾಗಿತ್ತು ಸರ್? ಸರ್ ಅದು ಈಗ ಇದನ್ನ ಆಗ್ಲೂ ಹೇಳಿದೆ, ನಾನು ಇನ್ನೊಂದ್ಸಲ ಹೇಳ್ತೀನಿ. ಇದು ಈಗ ಅವರನ್ನ ನಾನು ಕೊಲೆ ಮಾಡಿ ನನಗೆ ಸಿಗೋದೇನು? ಫಸ್ಟ್ ಕ್ವಶನ್, ನನಗೇನು ಸಿಗುತ್ತೆ? ಆಪ್ಷನ್ ಇರುತ್ತಲ್ಲ, ಏನು? ಬೇರೆ ಇನ್ನೊಂದು ಮದುವೆ ಆಗ್ಬೋದು. ಅದು ಕೊಲೆನೇ ಮಾಡ್ಬೇಕಾ ಅದಕ್ಕೆ? ನೋ 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 ನೋ. ಶಿ ವಾಸ್ ಮೈ ಸೀನಿಯರ್. ನಾನು ಫಸ್ಟ್ ಇಯರ್ BAMS ವ್ಯಾಸಂಗ ಮಾಡಬೇಕಾದ್ರೆ ಆಕೆ ಫೈನಲ್ ಇಯರ್ BAMS ವಿದ್ಯಾರ್ಥಿ. ಒಂದೇ ಕಾಲೇಜಲ್ಲಿ ಇದ್ವಿ, ಒಂದೇ ಕ್ಯಾಂಪಸ್ ಅಲ್ಲಿ ಇದ್ವಿ. ಆಕೆ ನನಗಿಂತ 3.5 ವರ್ಷ ವಯಸ್ಸಿನಲ್ಲಿ ದೊಡ್ಡವಳು. ಎಸ್, ಅವಳ ಮೇಲೆ ನನಗೆ ಪ್ರೀತಿ ಆಯ್ತು, ಅವಳಿಗೂ ನನ್ನ ಮೇಲೆ ಪ್ರೀತಿ ಆಯ್ತು. ವಿ ವೇರ್ ಲವರ್ಸ್. ವಿ ಹ್ಯಾಡ್ ಲವ್ಡ್ ಈಚ್ ಅದರ್. ಯಾವ ಮಟ್ಟಕ್ಕೆ ನಮ್ಮ ಪ್ರೀತಿ ಇತ್ತು ಅಂತಂದ್ರೆ, ಮದುವೆಗೆ ಇದನ್ನ ನಾವು ಮನೇಲಿ ಮಾತಾಡಿದ್ವಿ, ನಮ್ಮ ತಾಯಿ ಜೊತೆ ಮಾತಾಡಿದ್ವಿ, ಅವ್ರ ತಂದೆ ತಾಯಿಗಳಿಗೂ ಕೂಡ ಗೊತ್ತಿತ್ತು ಇದು. ಅವಾಗ ನಾವು ನನ್ನ ಎಜುಕೇಶನ್ ಮುಗಿದ ಮೇಲೆ, ನಾನು ನನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡ ಮೇಲೆ ವಿ ವಿಲ್ ಗೆಟ್ ಮ್ಯಾರಿಡ್ ಟು ಈಚ್ ಅದರ್ ಅನ್ನೋ ಕಾನ್ಸೆಪ್ಟ್ ಬಂದಾಗ ಯಾರೇ ಆದ್ರೂ ಅದನ್ನ ಸಹಜವಾಗಿ ವಿರೋಧ ಮಾಡೋದು ಸಹಜ. ವಯಸ್ಸಿನ ಅಂತರ ಇದೆ, ನಿನಗೀಗ ಚಿಕ್ಕ ವಯಸ್ಸು, ನಿನಗೆ ಬುದ್ಧಿಮತ್ತೆ ಕಡಿಮೆ, ಬುದ್ಧಿ ಕ್ಷಮತೆ ಕಡಿಮೆ, ಬೇಡ ಅಂತ ಅದನ್ನ ರಿಜೆಕ್ಟ್ ಮಾಡೋದು ಅಥವಾ ಡಿಫೆಂಡ್ ಮಾಡ್ಕೊಳ್ಳೋದು ಸಹಜ. ಅದು ಅವ್ರ ಮನೆಯಲ್ಲೂ ಕೂಡ ನಡೀತು, ನಮ್ಮ ಮನೆಯಲ್ಲೂ ಕೂಡ ನಡೀತು. ಅದಾದ ಮೇಲೆ ಈ ಡಿಫೆಂಡ್ ಆದಾಗ ಇದು ಇಷ್ಟೊಂದು ಮನೆಯವರು ಬೇಡ ಅಂತಂದಾಗ ಮನೆಯವ್ರ ವಿರುದ್ಧ ನಾವು ಹೋಗ್ಲಿಕ್ಕಾಗಲ್ಲ. ಸೊ ಸತ್ಯ ಯಾರ್ದು? ಇಟ್ ವಾಸ್ ಮ್ಯೂಚುವಲ್. ನೀವು ಕೂಡ ಅವ್ರ ಜೊತೆ ಆತ್ಮಹತ್ಯೆಗೆ ಆರೋಪ ಬಂದ್ರೆ ಅವರು ಓವರ್ ಡೋಸ್ ಇಂಜೆಕ್ಷನ್ ಅವರು ತಗೊಂಡ್ಮೇಲೆ ನೀವು ಒಂದೇ ದಿನಕ್ಕೆ ಡಿಸ್ಚಾರ್ಜ್ ಆಯ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ಳೋದ್ರೆ ಎರಡೂ ತರ ಇಬ್ರಿಗೂ ಸಿ ಇಲ್ಲೇ ಅದನ್ನೇ ನಾನು ಕೂಡ ಅಲ್ಲೊಂದು ಸ್ಪಷ್ಟೀಕರಣವನ್ನ ಕೊಟ್ಟೆ. ವೆನ್ ಇಟ್ ಕಮ್ಸ್ ಟು ಮೆಡಿಕಲ್ ಫಿಸಿಯಾಲಜಿ, ಅವಳ ಬಾಡಿ ಕೆಪಾಸಿಟಿ, ನನ್ನ ಬಾಡಿ ದ ಸೇಮ್ ಡೋಸ್ ಇಂಜೆಕ್ಟ್ ಮಾಡಿದ್ದವಳು. ಸರ್, ಇದು 4 ಕೋಣೆಗಳ ಮಧ್ಯೆ ನಡೆದಂತಹ ವಿಚಾರ. ಓಕೆ, ಆಕೆ ಇಂಜೆಕ್ಟ್ ಮಾಡ್ತಾಳೆ. ಇಲ್ಲಿ ಹಂಗೆ ನಾನು ಇದನ್ನೇ ಮಾಡಬೇಕು ಅನ್ನಂಗಿದ್ರೆ ಈ ವಿಚಾರದಲ್ಲಿ ತುಂಬಾ ಕಾನೂನಾತ್ಮಕ ಹೋರಾಟವನ್ನ ಮಾಡ್ಕೊಂಡು ಬಂದಿರೋ ನಾನು. ಯಾರ ಪೇರೆಂಟ್ಸ್? ಇಲ್ಲ, ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಅವರೇ ನಮ್ಮ ಮೇಲೆ ಸುಳ್ಳು ಕೇಸನ್ನ ಹಾಕಿದ್ದು. ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅವರು. ನಾನು ಯಾವುದೇ ಸರ್, ಅದು ಹೈಕೋರ್ಟ್ ನಲ್ಲಿ ಇದೆ. ಹೈಕೋರ್ಟ್ ಅಲ್ಲಿ ಸ್ಟೇ ಆಗಿದೆ. ಈಗ ನಾನು ಹೇಳ್ತಾ ಇದ್ದೀನಿ, ನಾನು ಹೇಳೋದನ್ನ ಇವ್ರು ಒಪ್ಪಲ್ಲ ಅಂದ್ರೆ ನಾನೇನ್ ಮಾಡೋದು? ಸತ್ಯ ನಡೆದಿದ್ದನ್ನ ಸತ್ಯವಾಗಿ ಹೇಳ್ಬೇಕು. ಸರ್, ಶಿ ಇಂಜೆಕ್ಟೆಡ್ ಮೀ ಅಂಡ್ ಶಿ ಟುಕ್ ಅವರ್ ಆನ್ ಓನ್. ಪ್ರಾಕ್ಟೀಸ್ ಮಾಡ್ತಿದ್ಲು. ಇನ್ಸುಲಿನ್ ಇಂಜೆಕ್ಷನ್ಸ್ ಇತ್ತು,
ಆಮೇಲೆ BP ಟ್ಯಾಬ್ಲೆಟ್ಸ್ ಇತ್ತು, ಸ್ಲೀಪಿಂಗ್ ಪಿಲ್ ಇತ್ತು. ನೀವು ತಗೊಂಡಿದ್ರು ನನಗೆ ನುಂಗ್ಸಿ ಸರ್, ಬಿಡಿಸ್ಬಿಟ್ಟು ಮಾತ್ರೆನ ಕೊಟ್ಟವಳು ಅವಳು, ನುಂಗ್ಸ್ದವಳು ಗ್ಲಾಸ್ ಅಲ್ಲಿ ನೀರು ಕೊಟ್ಟವಳು. ಎಸ್ ಸರ್, ಹೌದು. ನಾನು ಕೂಡ ಅಷ್ಟರ ಮಟ್ಟಿಗೆ ದುಷ್ಪರಿಣಾಮ ಆಗುತ್ತೆ, ನಿಮ್ಗೆ ಏನು ಆಗೋದಿಲ್ಲ. ಯಾರು ಹೇಳಿದ್ರು ದುಷ್ಪರಿಣಾಮ ಆಗ್ಲಿಲ್ಲ ಅಂತ ಅನ್ಬಿಟ್ಟು. ನಾನು ಕೂಡ ಸೆಮಿ ಕಾನ್ಶಿಯಸ್ ಸ್ಟೇಜ್ ಅಲ್ಲಿ ಇದ್ದವನು. ನನ್ನನ್ನು ಸ್ಟ್ರೆಚರ್ ಮೇಲೆ ಹಾಕೊಂಡೋಗಿ ಅಡ್ಮಿಟ್ ಮಾಡಿದ್ದಾರೆ, ನನಗೂ ಎಲ್ಲ ಪ್ರೋಟೋಕಾಲ್ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಡಿಸ್ಚಾರ್ಜ್ ಸರ್ ನನಗೆ ಆಗ ಸರ್ ರೆಸಾರ್ಟ್ನವ್ರು ನಾನು ಹಿಂಗ್ ಮಾಡ್ಲಿ ರೆಸಾರ್ಟ್ನವ್ರು ಮಾಡಿ 2014 ಅಂತಂದ್ರೆ 19-20 ನಡೀತಾ ಇತ್ತು, 20 ಆಗಿರ್ಲಿಲ್ಲ. 19.5. ಸೊ ಈಗ ಕನ್ಕ್ಲೂಷನ್ ನೀವ್ ಏನ್ ಹೇಳ್ತೀರಿ ತಮ್ಮ ವರ್ಷನೇ ಅಂತ ನಿಮ್ಮ ಮೇಲೆ ಬಂದಿರತಕ್ಕಂತ ಅಲಿಗೇಷನ್? ಸರ್ ಅಲಿಗೇಷನ್ಸ್ ಗಳಿಗೆ ನಾನು ಈಗಾಗಲೇ ಎಷ್ಟೋ ಸವಿಸ್ತಾರವಾಗಿ ಉತ್ತರಗಳನ್ನು ಕೊಟ್ಟಿದ್ದೀನಿ. ಇಟ್ಸ್ ಎ ಲೈ. ಹಾಗನ್ಬಿಟ್ಟು ನಾಗಶ್ರೀ ಜೊತೆಗೆ ನನ್ನ ಪ್ರೀತಿ ಇದ್ದಿದ್ದು ಸುಳ್ಳು, ನಾನು ಹೇಳ್ತಿಲ್ಲ. ಗೌತಮಿ ನನಗೆ ಪರಿಚಯ ಇದ್ದಿದ್ದು ಸುಳ್ಳು, ನಾನು ಹೇಳ್ತಿಲ್ಲ. ಬಟ್ ಎರಡೂ ಪ್ರಕರಣಗಳಲ್ಲೂ ನನ್ನ ಪಾತ್ರ ಇಲ್ಲ. ಇಲ್ಲಿ ನನ್ನ ಗ್ರಹಚಾರವೋ ಏನೋ, ಐ ವಾಸ್ ಫ್ರೇಮ್ ಅದಂಗ ಆಯ್ತು. ಯಾರು ಇಲ್ಲ, ಐ ಡೋಂಟ್ ಥಿಂಕ್ ಸೊ. ಕೊನೆಗೆ ನಾಗಶ್ರೀ ಅವ್ರಿಗೆ ಆ ತರದ್ದು ಒಂದು ಸಮಸ್ಯೆ ಇಲ್ಲ ಸರ್, ಇಲ್ಲ. ಯಾಕೆಂದ್ರೆ ಅವ್ರು ಯಾಕೆ ಬಿಟ್ಟಿದ್ದು ಯಾಕೆ ಅಂತಂದ್ರೆ, ಈಗ ಹೆಂಗ್ ಸಂಪರ್ಕ ಮಾಡಕ್ ಹೋಗ್ಲಿ? ಯಾವಾಗ ಮ್ಯಾಟ್ರ್ ಕೋರ್ಟಲ್ಲಿ ಇದೆ, ನಾವು ಬೇಲಲ್ಲಿ ಇರ್ತೀವಿ, ಆಮೇಲೆ ನಾವು ಅದನ್ನ ಸ್ಕ್ವಾಶಿಂಗ್ ಹಾಕ್ತಿವಿ, ಒಂದು ಮುಗಿಸ್ಬಿಡ್ತೀವಿ. ಅವಾಗ ನಾನು ಅವ್ರನ್ನ ಮನೆ ಹತ್ರಕ್ಕೆ ಹೋಗೋದು, ಅವ್ರನ್ನ ಮಾತಾಡ್ಸಕ್ ಹೋಗೋದು, ಮತ್ತೊಂದು ಮಾಡಕ್ ಹೋಯ್ತು ಅಂದ್ರೆ ನನ್ನ ಮೇಲೆ ಇನ್ನೊಂದು ಕೇಸ್ ಹಾಕ್ತಾರೆ. ಅದನ್ನ ಲಾಯರ್ ಅಡ್ವೈಸ್ ಕೊಟ್ಟಿದ್ರು. ಅಪ್ಪ ಇನ್ನೊಂದ್ಸಲ ಅವ್ರಿಗೆ ಫೋನ್ ಗಿನ್ ಮಾಡೋದು, ಅವ್ರನ್ನ ಮಾತಾಡ್ಸಕ್ ಹೋಗೋದು. ಅಂಡ್ ಇಸ್ ಫಾದರ್ ವಾಸ್ ಎ ಪವರ್ಫುಲ್ ಮ್ಯಾನ್. ಡೆಪ್ಟಿ ತಹಸೀಲ್ದಾರ್ ಆಗಿದ್ದವರು, ಇಲಾಖೆ ಬಗ್ಗೆ ಗೊತ್ತಿತ್ತು, ವ್ಯವಸ್ಥೆ ಬಗ್ಗೆ ಗೊತ್ತಿತ್ತು. ಇಟ್ ವಾಸ್ ವೆರಿ ಕ್ವೈಟ್ ಇನ್ಫ್ಲೂಯೆನ್ಷಿಯಲ್. ಅದಾದ್ಮೇಲೆ ಅವಳು ಕೋಮಾಕ್ ಹೋಗಿ ಮತ್ತೆ ಇದಕ್ ಬಂದ್ಮೇಲೆ ಒಂದ್ಮೇಲೆ ನೋಡಕ್ ಹೋಗಿಲ್ಲ ಅಂದ್ರೆ ಈಗ ತಾನೇ ಉತ್ತರ ಕೊಡ್ನಲ್ಲ ಸರ್. ಮನೆ ಹತ್ರ ಹೋದ್ರೆ ಅವ್ರು ಏನ್ ಬೇಕಾದ್ರು ನೋ ಮನಸ್ಸಾಕ್ಷಿ ಸರ್, ಆ ಮನಸ್ಸಾಕ್ಷಿ. ಎಸ್ ಹಾ, ನಿಮ್ ಪ್ರಶ್ನೆ ಅರ್ಥ ಆಯ್ತು ನನಗೆ. ನಿಮ್ ಪ್ರಶ್ನೆ ಎಸ್, ಅದು ಪ್ರತಿ ಕ್ಷಣವೂ ಅನ್ಸಿದೆ, ಪ್ರತಿ ಕ್ಷಣವೂ ಅನ್ನಿಸ್ತಿದೆ. ಈಗ ಹೇಳಿದ್ನಲ್ಲ ನನ್ನ ಹಾ ನೋ ಅವರು ನೋಡಿ, ಫಸ್ಟ್ 309 ಆಗುತ್ತೆ IPC, BNS ಅಲ್ಲ, IPC 309 ಆಗುತ್ತೆ. ಡೆತ್ ನೋಟ್ ಇತ್ತು, ಅಲ್ಲಿ ಡೆತ್ ನೋಟ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಇನ್ಸ್ಪೆಕ್ಟರ್ ಇತ್ತು. ನಾವು ಈ ತರ ಹಿಂಗ್ ಪ್ರೀತಿಸ್ತಾ ಇದೀವಿ, ಮದುವೆಗೆ ಮನೆಗಳಲ್ಲಿ ವಿರೋಧ ಇದೆ, ಸೊ ಹಾಗಾಗಿ ನಾವು ಸುಸೈಡ್ ಮಾಡ್ಕೊತಾ ಇದೀವಿ ಅಂತ ಇಬ್ರು ನಮ್ಮ ಕೈ ಬರಹದಲ್ಲಿ ಬರೆದಂತಹ ಮತ್ತು ಸೈನ್ ಮಾಡಿದಂತಹ ಡೆತ್ ನೋಟ್ ಇತ್ತು. ಅದನ್ನ ಮರೆಮಾಚಿದವ್ರು ಯಾರು? ಅದರದ್ದು ಪೇಪರ್ ಸ್ಟೇಟ್ಮೆಂಟ್ ಇದೆ, ಅವತ್ತು ಬಂದಂತ ಪೇಪರ್ ಕಟಿಂಗ್ ಇದೆ. ಒಂದ್ ಸ್ವಲ್ಪ ಕೊಡಿ ಒಂದ್ ಸ್ವಲ್ಪ ಅದನ್ನ. ಸರ್ ಇಲ್ಲ, ಇಲ್ಲಿ ಏನಾಗ್ತಿದೆ, ಪ್ರಾಬ್ಲಮ್ ಆಗ್ತಿರೋದು ನನ್ನ ಜೀವ ಇರದೆ ಇಲ್ಲಿ ಸಮಸ್ಯೆ ಆಗ್ತಿದೆ ಅಷ್ಟೇ. ನಾನು ಹೋಗ್ಬಿಟ್ಟಿದ್ರೆ ಇದು ಇಟ್ ವಾಸ್ ಎನ್ ಕ್ಲಿಯರ್ ಎಂಡಿಂಗ್. ಅದು ಸಾಯೋ ಲೆವೆಲ್ ಹೋಗುತ್ತೆ. ಎಸ್ ಹೌದು, ನಿಮ್ಮ ಲೈಫ್ ಸೇವ್ ಆಗುತ್ತೆ. ನಿಮ್ ಲೈಫ್ ನ ನೀವು ಸೇವ್ ಮಾಡ್ಕೊಳ್ಳೋಕೋಸ್ಕರ ಒಂದಿನಾದ್ರೂ ಅವ್ರು ನೋಡೋ ಪ್ರಯತ್ನ ಮಾಡ್ಬೋದಿತ್ತಲ್ಲ. ನೀವು ಕೇಳ್ತಿರೋದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಮೇಲಿನ ಪ್ರಶ್ನೆ. ನೀವು ಕೇಳ್ತಿರೋದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡಿನ ಪ್ರಶ್ನೆ. ಆದ್ರೆ ನಾನು ಉತ್ತರ ಕೊಡ್ತಾ ಇರೋದು, ಆ ನೋವು ಕೊರಗು ನನಗೆ ಪ್ರತಿದಿನ ಇದೆ, ಪ್ರತಿ ಕ್ಷಣ ಇತ್ತು. ಆದ್ರೆ ನನಗೆ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಏನಿತ್ತಪ್ಪ, ಅವ್ರು ನಿನ್ನ ಮೇಲೆ 307 ಕೇಸ್ ಮಾಡಿದಾರೆ, ನೀನ್ ಮತ್ತೋಗ್ ಮಾತಾಡಕ್ ಹೋಗೋದು, ಅವ್ರು ಏನ್ ಬೇಕಾದ್ರೂ ಕೇಸ್ ಮಾಡಬಹುದು. ಆ ಸಮಸ್ಯೆ ಸರ್, ನನಗೆ ವಿಚಾರವೇ ಗೊತ್ತಿರ್ಲಿಲ್ಲ. ನನಗೆ ಗೊತ್ತಾಗಿದ್ದು ಇವತ್ತು ಬೆಳಿಗ್ಗೆ. ನನಗೆ ಗೊತ್ತಾಗಿದ್ದು ಇವತ್ತು ನನಗೆ ಬೆಳಗ್ಗೆ ಗೊತ್ತಾಗಿರೋದು. ನಾನು ಏನಕ್ಕೋ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ನನ್ನ ಫೋಟೋ ನನಗೆ ಕಾಣಿಸ್ತಾ ಇದೆ ಅಲ್ಲಿ. ಅವಾಗ ನಾನು ನೋಡು ಇದೇನಪ್ಪ ಇದು ವಿಚಾರ ಅಂತ ಅಂದ್ಬಿಟ್ಟು ಆಗ ನಾನು ಕೆದಕಕ್ ಶುರು ಮಾಡಿದಾಗ ಆಗ ನನಗೆ ಗೊತ್ತಾಗಿದ್ದ ವಿಚಾರ. ನನಗೆ ಅದು ಗೊತ್ತೇ ಆಗಿರ್ಲಿಲ್ಲ. ಅಂದ್ರೆ ಈಗ ನೀವು ವಿನೋದ ಏನಿದ್ದಾರೆ ಅವರೆಲ್ಲ ನಿಮ್ ತರದವ್ರನ್ನ ಟಾರ್ಗೆಟ್ ಮಾಡಿ ಮದುವೆ ಮಾಡ್ಕೊಂಡು ದುಡ್ಡು ಎತ್ಕೊ ಹೋಗೋ ಪ್ರಯತ್ನದಲ್ಲಿ ಇರ್ತಾರೆ. ಎಸ್, ನೀವು ಮಾಡೋದು. ಎಸ್ ಅದಕ್ಕೆ ಮುಂಚೆ ಯಾರನ್ನಾದ್ರೂ ಅವರು ಲವ್ ಮಾಡೋದು, ಮದುವೆ ಮಾಡೋದು ಸರ್, ಒಂದು ಸಂಬಂಧ ಬೆಂಗಳೂರು ನಗರದ ಬಸವೇಶ್ವರ ನಗರದ ಒಂದು ಹುಡುಗ. ಆತ ಈಸ್ ಎ ವೆಲ್ ಸೆಟಲ್ಡ್ ಫ್ಯಾಮಿಲಿ. ಆತನ ಹೆಸರು ನಾನು ಸಮಯ ಸಂದರ್ಭ ಬಂದಾಗ ಹೇಳ್ತೀನಿ. ಆತನ ಜೊತೆ 2021ನೇ ಇಸ್ವಿಯಲ್ಲಿ ಈಕೆಗೆ ಎಂಗೇಜ್ಮೆಂಟ್ ಆಗುತ್ತೆ. ಎಂಗೇಜ್ಮೆಂಟ್ ಅನ್ನ ಎಲ್ಲಿ ಮಾಡ್ತಾರೆ? ಈಕೆಯ ದೊಡ್ಡ ಅಕ್ಕ ಏನಮ್ಮ ಹೆಸರು ಕುಮಾರಿನ ಏನು ಮೋಹನ ಕುಮಾರಿ ಅಂತ ಆಕೆ ಹೆಸರು. ಆಕೆ ಶ್ರೀಮಂಗಲದ ನಿವಾಸಿ, ಕೊಡಗು ಜಿಲ್ಲೆ ಶ್ರೀಮಂಗಲದ ನಿವಾಸಿ. ಇವ್ರ ಅಕ್ಕ, ಹಿರಿಯ ದೊಡ್ಡ ಅಕ್ಕ, ಸ್ವಂತ ಅಕ್ಕ. ಅವರ ಮನೆಯಲ್ಲಿ ಈ ಹುಡುಗನ್ನ ಎಂಗೇಜ್ಮೆಂಟ್ ಮಾಡಿರ್ತಾರೆ. ಎಂಗೇಜ್ಮೆಂಟ್ ಆಗಿ ಅದು ಇನ್ವಿಟೇಷನ್ ಕೂಡ ಪ್ರಿಂಟ್ ಆಗಿರುತ್ತೆ. ಇನ್ವಿಟೇಷನ್ ಪ್ರಿಂಟ್ ಆಗಿ ಮದುವೆ ಅಂತೂ ಹೋಗುತ್ತೆ. ಅಗೇನ್ ಅಲ್ಲಿ ಏನೋ ಚಿತ್ರನೂ ಕೂಡ ಬುಕ್ ಆಗಿತ್ತು. ಅದೇನ್ ಆಮೇಲೆ ಗೊತ್ತಾಗಿದ್ದು ನಮ್ಗೆ. ಅದು ಮಾತಾಡ್ತಾ ಇದೀನಿಲ್ಲ, ಸುಮ್ ಡಿಸ್ಟರ್ಬ್ ಮಾಡಬೇಡಿ. ಸೊ ಮದುವೆ ಆಗಿ ಅದು ಎಂಗೇಜ್ಮೆಂಟ್ ಎಲ್ಲ ಆಗಿ ಮದುವೆ ಎಲ್ಲ ರೆಡಿ ಆಗಿದ್ದು ಕಾರಣಾಂತರಗಳಿಂದ ಬಿಟ್ಟೋಗಿರುತ್ತೆ.
ಈ ಕಾರಣಾಂತರಗಳಿಂದ ಬಿಟ್ಟೋಗಿತ್ತು ಅನ್ನೋದು ನಮಗೆ ಹೇಳಿದ್ರು. ಆದ್ರೆ ಎಂಗೇಜ್ಮೆಂಟ್ ಆಗಿತ್ತು ಅಂತ ಹೇಳಿದ್ರು, ಇನ್ವಿಟೇಷನ್ ಪ್ರಿಂಟ್ ಮಾಡಿದ್ವಿ ಅಂತ ಹೇಳಿರ್ಲಿಲ್ಲ. ಅದು ನಮ್ಗೆ ಅದು ವಿಚಾರನೆ ಗೊತ್ತಿರ್ಲಿಲ್ಲ ಅಂತಾರೆ. ಯಾವ್ದನ್ನ ಅದನ್ನ ಇಲ್ಲ. ಗೊತ್ತಾಗಿದ್ದು ನಮ್ಗೆ. ಅದೇ ಪೂರ್ತಿ ವಿಚಾರ. ಈ ಕಂಪ್ಲೀಟ್ ಏನು ಇವಳು ಬಸವೇಶ್ವರ ನಗರದ ಒಬ್ಬ ಹುಡುಗನಿಗೆ ಏನು ದೋಖಾ ಮಾಡಿದ್ದಾರೆ, ಆ ದೋಖಾ ಯಾವ ತರ ಆಯ್ತು ಅನ್ನೋದು ಆ ಹುಡುಗ ನನ್ನ ಕಾಂಟ್ಯಾಕ್ಟ್ ಸಿಕ್ಕಿದ ಮೇಲೆ ಗೊತ್ತಾಗಿದ್ದು. ಆ ಹುಡುಗನ ನಾನು ಪತ್ತೆ ಮಾಡ್ತೀನಿ. ಈ ವಾಸ್ ಎ ವೆಲ್ ಫ್ಯಾಮಿಲಿ ಗೈ. ಈಗ ಇವತ್ತು ಆತನಿಗೆ ಮದುವೆ ಆಗಿ ಮಕ್ಕಳಿದಾವೆ. ನಾನು ಅವನ ಹೆಸರನ್ನ ಸುಮ್ನೆ ತೆಗಿಬಾರ್ದು. ನಾನು ಇಲ್ಲಿ ಆತನ ಪ್ರತಿನಿಧಿಯಾಗೂ ಮಾತಾಡ್ತಾ ಇದ್ದೀನಿ. ಅವ್ರ ಹತ್ರ ಇವ್ರು ಏನೇನು ಕಿತ್ಕೊಂಡಿದ್ದಾರೆ. ಅವರಿಗೆ ಇವಳಿಗೆ ಏನ್ ಧಮಕಿ ಆಗ್ತಾಳೆ ಗೊತ್ತಾ? ನಮ್ದು ದೇವಸ್ಥಾನದ ಸಮಿತಿ ಇದೆಯಪ್ಪ, ನೀನ್ ಬಂದ್ಗಿನ್ ನೋಡಿ ಇಲ್ಲಿ ನಮ್ಮಪ್ಪ ಏನ್ ಮಾಡ್ತಾರ ಗೊತ್ತಾ ಅಂತ ಅನ್ಬಿಟ್ಟು ಧಮಕಿ ಆಗ್ತಾಳೆ. ಅಲ್ಲ, ಈಗ ನೀವ್ ಹೇಳ್ತೀರಿ ಧಮಕಿ ಆಗ್ತಾರೆ ಅಂತ, ಹೇಳ್ತಾರೆ ಬಡವರು ಏನೇನು ಇಲ್ಲ ಅಂತ ಧಮಕಿ ಆಗ್ತಾರ ಸರ್. ಅದು ಫೇಸ್ 1, ಒಂದು ಮುಖದ ಒಂದು ಚೆಹರೆ, ಅವ್ರಿಗೆ ಇನ್ನೊಂದು ಮುಖ ಇದೆ. ನೀವೇ ಮಾಡ್ಕೊಂಡ್ರ? ಹೌದು, ಎಸ್. ಫುಲ್ ಬಡವರು. ಫುಲ್ ಬಡವರು. ಅದೇ ಒಂದ್ 3 ಎಕರೆ ಜಮೀನ್ ಇದೆ. ಅವ್ರು ನಾನ್ ಕೇಳಿಲ್ಲ. ನಾನ್ ಯಾಕೆ ಸರ್ ಕೇಳಿ ಜಮೀನು? ಸುಮ್ಮನೆ ಈಗ ಸರ್ ನಿಮ್ಮಂತ ವೆಲ್ ಸೆಟಲ್ಡ್ ಡಾಕ್ಟರ್ ನ ಮದುವೆ ಆದ್ಮೇಲೆ ಹೌದು ಯಾರಾದ್ರೂ ತಮ್ಮ ಲೈಫ್ ನ ಹಾಳು ಮಾಡ್ಕೊಳಕ್ ಇಷ್ಟಪಡ್ತಾರೆ? ನನಗ್ ಹುಡ್ತಾ ಇರೋ ಪ್ರಶ್ನೆನೇ ಅದು. ನನಗ್ ಹುಡ್ತಾ ಇರೋ ಪ್ರಶ್ನೆನೂ ಕೂಡ ಅದೇ. ಮಾಡಿದ್ದಕ್ಕೆ ಹೋಗ್ಬೇಕಾದ ಪರಿಸ್ಥಿತಿ. ನಾನು ಏನಕ್ಕೆ ಟಾರ್ಚರ್ ಮಾಡ್ಲಿ? ಟಾರ್ಚರ್ ಮಾಡುವಂತಹ ಯಾವ ಪ್ರಸಂಗಗಳು ಅನಿವಾರ್ಯತೆ ನನಗೇನಿದೆ? ಏನಕ್ಕೆ ವರದಕ್ಷಿಣೆ ಏನಕ್ಕೆ ತಗೊಳ್ಳಿ ಸರ್? ನಿಮ್ ಪ್ರಶ್ನೆಗೆ ಬರ್ತೀನಿ. ಟ್ಯಾಕ್ಸ್ ಪೇಯರ್ ಅಂತ ಮಾತ್ರಕ್ಕೆ ವರದಕ್ಷಿಣೆ ತಗೊಳ್ಳಲ್ಲ ಅಂತಿಲ್ಲ. ಬೇಜಾನ್ ಜನ ಇದಾರೆ. ಅದು ಬೇಜಾನ್ ಜನ. ನಾನು ಆ ಪದನ ನಾನು ಬಳಸಿದ್ದು ಹೇಳಿರೋದನ್ನ ನಾನು ಕೇಳ್ತಿರೋದು. ಹೌದು 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 ಹೌದು. ನಿಮ್ಗೆ ಟ್ಯಾಕ್ಸ್ ಪೇಯರ್ ಅಂದ ತಕ್ಷಣ ನಾನು ವರದಕ್ಷಿಣೆ ತಗೊಳ್ಳಲ್ಲ ಅಂತಲ್ಲ. ಎಲ್ಲವನ್ನೂ ತಗತಾನೆ. ಆ ಪ್ರಶ್ನೆ ಬೇರೆ. ನನಗೆ ಅದರ ಅವಶ್ಯಕತೆ ಇಲ್ಲ ಅನ್ನೋದಕ್ಕೆ ನಾನು ಆ ಪದನ ಬಳಸಿದ್ದು. ಎಲ್ಲರೂ ಹೇಳ್ಬೋದು ಸರ್, ನನಗೂ ಅವಶ್ಯಕತೆ ಇಲ್ಲ ಅನ್ನೋದು ಎಲ್ಲರೂ. ಅದು ಪ್ರಶ್ನೆ ಅಲ್ಲ. ಪ್ರಶ್ನೆ ಏನಂದ್ರೆ ಇಲ್ಲಿ ವೆಲ್ ಸೆಟಲ್ಡ್ ಡಾಕ್ಟರ್ ನ ಮದುವೆ ಮಾಡ್ಕೊತಾ ಇದ್ದಾರೆ. ಮದುವೆ ಮಾಡ್ಕೊಂಡ್ಮೇಲೆ ಅಲ್ಲಿ ರಾಣಿ ತರ ಒಬ್ಬನೇ ಮಗ ಬೇರೆ. ಹೌದು, ಎಸ್. ಹೌದು, ಏನೇ ಮಾಡಿದ್ರು ಅದಕ್ಕೆಲ್ಲ ರಾಣಿ ಅವಳೇನೆ. ಹೌದು. ಇಂತ ಆಪ್ಷನ್ ಬಿಟ್ಬಿಟ್ಟು ನಿಮ್ಮ ಹತ್ರ ಯಾವ್ದೋ 100 ಗ್ರಾಮ್ ಚಿನ್ನ ಎತ್ಕೋಕ್ ಪ್ರಯತ್ನ ಮಾಡ್ತಾಳ. ಮಾಡಿದಾಳಲ್ಲ, ಎತ್ಕೊಂಡು ಹೋದ್ಲಲ್ಲ, ತಗೊಂಡ್ ಹೋದ್ಲಲ್ಲ. ಈ ಪ್ರಯತ್ನದ ಹಿಂದೆ ಒಂದು ದುರುದ್ದೇಶ ಇದೆ. ಆ ದುರುದ್ದೇಶನೇ ಈ ನಾಗಶ್ರೀ ವಿಚಾರವನ್ನ ಇಟ್ಕೊಂಡು ನನ್ನನ್ನ ಮ್ಯಾನಿಪುಲೇಟ್ ಮಾಡಿ ಅವ್ರದ್ದು ಇನ್ನೇನೇನ್ ಲೆಕ್ಕಾಚಾರಗಳಿದ್ವು. ಇದು ನನಗೆ ಕ್ಲಿಯರ್ ಕಟ್ ಆಗಿ ನನಗೆ ವಿಸಿಬಲ್ ಆಗಿ ಅನಿಸ್ತಾ ಇದೆ. ಇನ್ನೊಂದು ಆರೋಪ, ಡೆತ್ ನೋಟ್ ಇವ್ರದ್ದು ಕೂಡ ನೀವು ಬರ್ಸಿಟ್ಟಿದ್ದೀರಿ. ಏನಕ್ಕೆ ನನ್ಗೆ ಅದೇ ಅರ್ಥ ಆಗ್ತಿಲ್ಲ. ಡೆತ್ ನೋಟ್, ಈಕೆ ಡೆತ್ ನೋಟ್ ಅಲ್ಲಿ ನಾವೇನಕ್ಕೆ ಬರ್ಸೋಣ? ಡೆತ್ ಅನ್ನೋದಕ್ಕೆ ಏನಿದೆ ಅಲ್ಲಿ? ಇನ್ಸ್ಟಾನ್ಸಸ್ ಇಲ್ಲ, ನೀವು ಬರ್ಸಿಲ್ಲ. ಏನಕ್ಕೆ ಸರ್? ನೋ ನಥಿಂಗ್ ಸರ್. ಬೇಸ್ಲೆಸ್ ಅಲಿಗೇಷನ್ ಇದು, ಕಂಪ್ಲೀಟ್ಲಿ ಬೇಸ್ಲೆಸ್ ಅಲಿಗೇಷನ್. ಕೊಟ್ಟಿದ್ದೀರಾ ಸರ್? ನಾವ್ ಏನ್ ಕೇಳಿದ್ವಿ, ಈಗ ಮಠದ ಬುದ್ಧಿಯವರು ಕೂತ್ಕೊಂಡು, ಮಠದ ಸಮುದಾಯದ ನಾಯಕರು ಕೂತ್ಕೊಂಡು, ಸಮುದಾಯಕ್ಕೆ ಹೋಗಿದ್ದು ಈಕೆ ನಾನಲ್ಲ, ಇವಳು ಕೂತ್ಕೊಂಡು ಫಸ್ಟ್ 1 ಕೋಟಿ ಕೇಳ್ತಾರೆ. ಅವ್ರು ಕೋಟಿ ಕೊಟ್ಟಾಗೆಲ್ಲ ಕೇಳಿದಾಗ ನಗಾಡ್ಬಿಟ್ಟು ಕೊಟ್ರಿ ಇಸ್ಕೊಂಡು ಹೋಗ್ರಪ್ಪ ಅಂತ ಅಂತಾರೆ ಅವ್ರು. ಮಧ್ಯದಲ್ಲಿ ಪುನಃ 75 ಲಕ್ಷಕ್ಕೆ ಬರುತ್ತೆ, 30 ಲಕ್ಷಕ್ಕೆ ಬರುತ್ತೆ. ಕೊನೆಗೆ ಶ್ರೀಗಳಿದ್ದವರು 17 ಲಕ್ಷ ಕೊಟ್ಬಿಡಿ ಅಂತ ಅಂತಾರೆ. ನಾನಿದ್ದವನು ಇದೇನು ಬಿಸ್ನೆಸ್ ಬುದ್ಧಿಯವರೇ? ಇದು ಬಿಸ್ನೆಸ್ ಇದು. ಏನ್ ಮಾಡಕ್ ಕೊಡ್ಬೇಕು? ನಾನೇನ್ ಮಾಡಿದೀನಿ? ನಿಮಗ್ ಗೊತ್ತಿದೆ, ನಾನ್ ಖರ್ಚು ಮಾಡಿದವನು. ಎಲ್ಲದಕ್ಕೂ ನನ್ ಉತ್ತರಗಳಿದಾವೆ ನನ್ನ ಹತ್ರ. ನನ್ನ ಮಾತನ್ನ ಕೇಳಿಸ್ಕೊತಾನೆ ಅಲ್ವಾ? ಇದಕ್ಕೆ ಅದೇನ್ ನೋಡೋಣ ಬಿಡಪ್ಪ, ಆಯ್ತು ಆಮೇಲೆ ಆ ಕಡೆಗಿರ್ಲಿ. ಅಮ್ಮ ನಿಮ್ದೇನು ಇವ್ರೇನ್ ಚಿನ್ನ ತಗೊಂಡೋಗಿದ್ಯಾ, ಆ ಚಿನ್ನನು ದುಡ್ಡು ತಂದು ಕೊಟ್ಬಿಡಮ್ಮ. ಯಾವ್ದು 498 FIR ಮಾಡೋದಕ್ಕೆ. 498 ಗುರುಗುಡಿ ಮದಳ್ಳಿ ಮಠ, ಬಿಳ್ಕೆರೆ ಹೋಗ್ಲಿದೆ. ಈಗ ನೀವು ಅವ್ರೇನು ಆರೋಪ ಮಾಡಿದ್ರೆ ನಿಮ್ಮ ಮೇಲೆ ಕಾನೂನು ಹೋರಾಟ? ಸರ್, ಕಾನೂನು ಹೋರಾಟವನ್ನ ಶುರು ಮಾಡಿದವನೇ ನಾನು. ಡೈವರ್ಸ್ ಪಿಟಿಷನ್ ಫಸ್ಟ್ ಫೈಲ್ ಮಾಡಿದವನು ನಾನು. ಈಕೆ ಫಸ್ಟ್ ಕಂಪ್ಲೇಂಟ್ MC ಮಾಡಿಸಿದವನು ನಾನು. ಕಾನೂನಿನ ಮೊರೆಗೆ ಹೋದವನು ಮೊದಲು ನಾನು. ಇದೊಂದೇ ಕೇಸಲ್ಲ, ಇದೊಂದೇ. ಯಾರು ಹೇಳಿದವರು? ನೋ ನನಗೆ ಸರ್, ಐ ಆಮ್ ಫೇಸಿಂಗ್ ಅವ್ರ ಆರೋಪ. ನನಗೆ ಯಾವುದೇ ರೀತಿ ಇನ್ಫ್ಲೂಯೆನ್ಸ್ ಇಲ್ಲ. ಐ ಆಮ್ ಕಾನ್ಫಿಡೆಂಟ್ ಅಷ್ಟೇ. ಐ ಆಮ್ ಜಸ್ಟ್ ಕಾನ್ಫಿಡೆಂಟ್. ಅಂಡ್ ಇನ್ನೊಂದು ಕೊನೆ ವಿಚಾರವಾಗಿ ಹೇಳ್ತಾ ಇದ್ದೀನಿ, ಇಂಥ ಬಹಳಷ್ಟು ಕೆಲಸಗಳು ಸಮಾಜದಲ್ಲಿ ನಡೀತಾ ಇದೆ. ಕೆಲವು ಬೆಳಕಿಗೆ ಬರ್ತಿದ್ದಾವೆ, ಕೆಲವು ಬೆಳಕಿಗೆ ಬರ್ತಿಲ್ಲ. ನಾನ್ ಬಂದಿದ್ದೀನಿ, ಮಾತಾಡ್ತಾ ಇದ್ದೀನಿ. ಜಡ್ಜ್ ಮಾಡುವಂಥದ್ದು ಸಮಾಜ ನೋಡೋರ್ ವಿಮರ್ಶೆಗೆ ಬಿಟ್ಟಿದ್ದು. ಗೌತಮಿ ಅವ್ರ ಫೋಟೋ, ಅಶ್ಲೀಲ ಫೋಟೋಗಳೆಲ್ಲ ಅದನ್ನೆಲ್ಲ ನೋ ಸಚ್. ನೋ, ವಿ ವೇರ್ ಕ್ಲೋಸ್. ಬ್ಲಾಕ್ ಮೇಲ್ ನೋ. ನೀವು ಒಂದು ಪ್ರಯತ್ನ ಮಾಡ್ಬೋದಿತ್ತು ಸರ್. ಈಗ ಅವ್ರ ಅಪ್ಪ ಅಮ್ಮ ನಿಮ್ ಮೇಲೆ, ನಾಗಶ್ರೀ ಅವ್ರ ಅಪ್ಪ ಅಮ್ಮ ಯಾವ್ದೋ 307 ಆ ಕೇಸ್ ಹಾಕ್ತಾರೆ ಅನ್ನೋದು ಒಂದ್ ಸೈಡ್ಗೆ ಬಿಡಿ. ನೀವು ಪ್ರೀತಿಸಿದ್ರಲ್ಲ, ಹೌದು, ಆ ಕಾರಣಕ್ಕಾದ್ರೂ ನೀವು ಪ್ರೀತಿಸಿದಂತ ಒಂದು ಹೆಣ್ಮಗಳು ನೆನಪಿನ ಶಕ್ತಿ ಕಳ್ಕೊಂಡು ಮೂಲೆಯಲ್ಲಿ ಕೂತಿದ್ದಾಳೆ ನೋಡೋ ಪ್ರಯತ್ನ ಮಾಡ್ಬೋದಿತ್ತು ಅಂತ. ಕೋರ್ಟ್ ಕರ್ಸಿದ್ರು ಸರ್, ಕೋರ್ಟ್ ಕರ್ಸಿದ್ರು. ನೀವು ಪ್ರಯತ್ನ ಮಾಡ್ಬೇಕಿತ್ತು ಸರ್. ನಾನು ಅದನ್ನ ರಿಪೀಟ್ ಆಗಿ ಹೇಳ್ತಾ ಇದ್ದೀನಿ. ಅವರು ಮಾಡಿದ್ದು ಸುಮ್ನೆ ಯಾವ್ದೋ 307 ಅಲ್ಲ. 307 ಪೇರೆಂಟ್ಸ್, ಎಸ್, ಪೇರೆಂಟ್ಸೇ ಅವರೇ. ನೋಡಿ, ಅದನ್ನೇ ನಾನು ಮತ್ತೆ ಪ್ರಶ್ನೆ ಕೊಡ್ತಾ ಇದ್ದೀನಿ ಸರ್. ಅವತ್ತಿನ ನನ್ನ ಸ್ಥಿತಿ ಅದೇ ಉಲ್ಟಾ ಆಗಿದ್ರೆ ಲೆಕ್ಕ ಹಾಕೊಳ್ಳಿ.
ಉಲ್ಟಾ ಆಗಿದ್ದಿದ್ರೆ ಇವತ್ತು 11, 12, 13ನೇ ವರ್ಷ ತಿಥಿ ಆಗಿರೋದು. ಉಲ್ಟಾ ಆಗಿದ್ರೆ ಗಾಡ್ಸ್ ಗ್ರೇಸೋ, ಇವ್ರ ಪ್ರಾರ್ಥನೆನೋ, ನನ್ನ ಹಣೆ ಬರಹನೋ, ಗ್ರಹಚಾರನೋ ಗೊತ್ತಿಲ್ಲ. ಇಷ್ಟೆಲ್ಲದಕ್ಕೂ ಸಾಕ್ಷಿಯಾಗಿ ಉತ್ತರ ಕೊಡೋದಕ್ಕೆ ಇವತ್ತು ನಾನು ನಿಂತಿದ್ದೀನಿ, ಕೊಡ್ತಾ ಇದ್ದೀನಿ ಆನ್ಸರಿಂಗ್. ಹೌದು, ಎಸ್, ಹೌದು, ಎಸ್ ಎಸ್. ಕರಳು ಹಿಂಡ್ತು ಸರ್, ಕರಳು ಹಿಂಡ್ತು. ಈ ಪರಿಸ್ಥಿತಿ ನಾನು ಆಗ್ಬಿಟ್ಟಿದ್ರೆ ಅನ್ನೋ ಭಯನೂ ಬಂತು. ಅವಳಾಗಿದ್ದು ಓಕೆ, ನನ್ಗಾಗಿದ್ರೆ ಕಷ್ಟ. ನನ್ಗಾಗಿದ್ರೆ ನನ್ನ ಕಥೆನೂ ಇದೆ ಅಲ್ವಾ? ನನ್ ವರ್ಡ್ ಮ್ಯಾನಿಪುಲೇಟ್ ಮಾಡಬೇಡಿ. ಮ್ಯಾನಿಪುಲೇಟ್ ಮಾಡ್ತಾರೆ. ನೀವು 12 ವರ್ಷ ಲವ್ ಮಾಡಿದಿರಿ, ಇಲ್ಲ 3-4 ವರ್ಷ ಲವ್ ಮಾಡಿರ್ತೀರಿ. 3 years, ಹೌದು. ಆಯ್ತು, ಅದಾದ್ಮೇಲೆ ಯಾವ್ದೋ ಒಂದು ಕೇಸ್ ಹಾಕ್ಬಿಡ್ತಾರೆ ಅವರು. ಯಾವ್ದೋ ಒಂದು ಅಲ್ಲ, ಪ್ರೀತಿ ಮಾಡಿ ಅವ್ರನ್ನ ಭೇಟಿ ಮಾಡ. ಯಾವ್ದೋ ಒಂದು ಕೇಸ್ ಅಲ್ಲ, ಪ್ರಾಮಾಣಿಕತೆ. ಯಾಕೆ ಸಾರಿ, ಪ್ರಾಮಾಣಿಕತೆ ಇಲ್ಲದೆ ಹೋಗಿದ್ರೆ, ಪ್ರಾಮಾಣಿಕತೆ ಇಲ್ಲದೆ ಹೋಗಿದ್ದಿದ್ರೆ ನಾನು ಸಾಯಕ್ಕೆ ಹೋಗ್ತಿರ್ಲಿಲ್ಲ. ಪ್ರಾಮಾಣಿಕತೆ ಇಲ್ಲದೆ ಹೋಗಿದ್ದಿದ್ರೆ ನಾನು ಸಾಯಕ್ಕೆ ಹೋಗ್ತಿರ್ಲಿಲ್ಲ. ಐ ಫೀಲ್ ಬ್ಯಾಡ್ ಸರ್. ವಾಟ್ ಎಲ್ಸ್ ಐ ಕ್ಯಾನ್ ಸೇ ನೌ? ವಾಟ್ ಎಲ್ಸ್? ಹೆಂಗೆ ನಾನು ಎಕ್ಸ್ಪ್ರೆಸ್ ಮಾಡಲಿ? ಹೆಂಗೆ ಎಕ್ಸ್ಪ್ರೆಸ್ ಮಾಡಲಿ ನಾನು? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.